ಉದಾಹರಣೆಗೆ ಏನಂದ್ರೆ ಬೀದಿ ದೀಪಗಳು ಆಟೋಮೆಟಿಕಲಿ ಬೀದಿ ದೀಪ ಆಫ್ ಆಗೋದು ಅಂದರೆ ಬೆಳಗ್ಗೆ ಕೂಡ ಆಫ್ ಆಗೋದು ಮತ್ತು ನೈಟ್ ಬಂದರೆ ಕತ್ತಲಾದ್ರೆ ಕರೆಂಟ್ ತಾನೇ ಆನ್ ಆಗೋದು ಅದು ಅವತ್ತೇ ಮಾಡಿದ್ರು ಅದನ್ನು ಬೇರೆ ಅಪ್ಲೈ ಮಾಡಿದ್ರು. ಹಂಗೆ ಅವರು ಒಂದು ಒಳ್ಳೆಯ ಒಬ್ಬರು ಒಳ್ಳೆಯ ವಿಜ್ಞಾನ ಶಿಕ್ಷಕರು ಮತ್ತು ಒಳ್ಳೆಯ ವಿಜ್ಞಾನ ಕೂಡ ಹೇಳೋದಂದ್ರೆ ಅಲ್ಲಿ ಏನಂದ್ರೆ ಏನು ಪ್ರಾಕ್ಟಿಕಲಿ ಅಂದರೆ ಪ್ರಯೋಗ ಭಾಳ ಇಂಪಾರ್ಟೆಂಟು. ಆ ಪ್ರಯೋಗದಲ್ಲಿ ಭಾಳ ನಿಪುಣರು ಸರ್ ನಮ್ಮ ತಾಲೂಕಿನಲ್ಲಿ ಎಲ್ಲವಲ್ಲಿ ಹೆಸರು ಮಾಡಿದ್ದಾರೆ. ಅವ್ರು ಬಂದು ನಮಗೆ ಈ ದಿವಸ ಸುದ್ದಿನ ಯಾಕಂದರೆ ನೀವೆಲ್ಲ ಅವರು ಪಾಠವನ್ನು ಕೇಳಿದ್ರಿ ಮತ್ತು ನಮಗೆ ಭಾಳ ಆತ್ಮೀಯ ಅವರು ಸರ್. ನಾವು ಎಲೆಕ್ಷನ್ ಡೆಲ್ಲಿ ಮಾಡಿ ಬೆಂಚಿಗೇರಿ ಅಬೋ 80 years ಹೋಗಿಗೆ ನಾವು ಒಂದು ಟೀಮ್ ಹೋಗಿತ್ತು ಲಕ್ಷ್ಮಣ ತಾಲೂಕಿಗೆ. ಅವಾಗ 3 ದಿವಸ ನಾವು ಬೆಂಚಿಗೇರಿ ಓಟ್ ಹಾಕಿ ಮಾಡಿದ್ವಿ ಸರ್. ಭಾಳ ಇದು ಯಾವ ಕಡೆ ಇದೆ? ಪಾದದ ಕಡೆ ಹೋಗಿದೆ ಪ್ಲಸ್ 5 ಸೆಂಟಿಮೀಟರ್ ಪೀನ್ ಆಗಿರೋದ್ರಿಂದ ಇದನ್ನು ನಾವು ಪ್ಲಸ್ 5 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ಲೆಕ್ಕವನ್ನು ನಾವು ಮಾಡೋದಾದ್ರೆ 1/f is equal to 1/b minus 1/u. ಓಕೆ, ಹಾಗಾದ್ರೆ 1/f ಏನಿದೆ 5 ಆಗಿದೆ is equal to 1/v ಗೊತ್ತಿಲ್ಲ minus 1/u minus 12 minus into minus plus 1/12. ಈಗ ನೋಡೋಣ 1/, ಇಲ್ಲಿ ಬರಕಾಣುತ್ತಾ? yes sir. ಓಕೆ, 1/v plus 1/5 is equal to 1/f. ಸರಿ, f ಎಷ್ಟಿದೆ? 5. 1/5 ಕಾಣಿಸ್ತದೆ. ಚಾರ್ಜರ್ ಬ್ಯಾಟ್ರಿಯನ್ನ ವೈರಿಂಗ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಓಕೆನಾ ಸರಿ. ಎದಕ್ಕೆ ಬಳಸ್ತೇನೆ ಅಂದರೆ ಈಗ ಇದನ್ನ ಲೇಸರ್ ಲೈಟ್ ಇದ್ರ ಒಳಗಡೆ ಬರಬೇಕು. ಓಕೆ, ಅಷ್ಟೊತ್ತಿಗೆ ಆಫ್ ಮಾಡೋಣ. ನಾನು ಒಂದು ಮೀಡಿಯಾವನ್ನು ಕ್ರಿಯೇಟ್ ಮಾಡ್ತೇನೆ. ಈಗ ಇರ್ತಕ್ಕಂಥ ಬಗೆ ಏನಿದೆಯಲ್ಲ ಇದ್ರ ಒಳಗಡೆ ಸಂಗ್ರಹ ಮಾಡೋಣ. ಇದ್ರ ಒಳಗಡೆ ಸಂಗ್ರಹ ಮಾಡ್ತೀವಿ. ಮೊದಲಿಗೆ ಲೈಟ್ ಹಾಕ್ತಾ ಹೆಂಗಿತ್ತು ಅದಕ್ಕೆ ನಾನು ರೂಮ್ ಗಾಡಿ ಇತ್ತಲ್ಲ ಅದು ಹೇಗಿದ್ರ ಎಲ್ಲ ಕ್ಲೀನ್ ಆಗಿ ಒಳಗಡೆ ಇರ್ತದಲ್ಲ. ಈಗ ಮೀಡಿಯಾ ಕ್ರಿಯೇಟ್ ಆಗ್ತಾ ಇದೆ. ಹೊಗೆ ಕ್ರಿಯೇಟ್ ಆಗ್ತಿದಾವಲ್ಲ, ಕಾಣಿಸ್ತಿದಾವಲ್ಲ ಈಗ? ಓಕೆ, ಈಗ ನಾವು ಸಮಾನಾಂತರವಾಗಿರ್ತಕ್ಕಂಥ ಬೆಳಕಿನ ಕಿರಣಗಳನ್ನ ಈಗ ನಾನೇನ್ ಮಾಡ್ತೇನೆ ಅಂದ್ರೆ ಬೆಳಕಿನ ಕಿರಣಗಳು ಕಾಣ್ತದ, ನಿಮ್ಗೆ ಕಾಣ್ತಿದಾವ? ಓಕೆ, ಇದು ಹಾಗೆ ಈಗ ಇದು ಪೀನ ಮಸೂರ ಅದನ್ನ ಹೇಳಿ ಅಷ್ಟೇ ನೋಡ್ಬೇಕಲ್ಲ. ಸೈನ್ಸ್ ಯಾವಾಗಲೂ ಸುಮ್ ಹೋಗ್ತಾನೆ. ಈಗ ಹೇಳಿದ್ರೆ ನೀವು ತೋರ್ಸಪ್ಪ ಹೆಂಗ ನೋಡ. ಈಗ ಪೀನ ಮಸೂರ ಇದು ಬೆಳಕಿನ ಕಿರಣಗಳು ಕೇಂದ್ರೀಕರಣ ಬೆಳಕಿನ ಕಿರಣಗಳೇನಾದ್ರಲ್ಲಿ ಕೇಂದ್ರೀಕರಣ. ಯಾವ ಮಸೂರ ಇದೆ ಈಗ? ಪೀನ ಮಸೂರ. ಓಕೆ, ನಿಮ್ನ ಮಸೂರ ಹೊಡೆದಾಕ್ಬಿಟ್ರ ಆಗ ಇಲ್ಲೊಂದು ತಂದನೆ ಎಷ್ಟು ಸೂಪರ್ ಕಾಣ್ಕೊಂಡ್ರ. ಸರಿ, ಇಲ್ಲಿ ನೋಡ್ರಿ ಹಾಗಾದ್ರೆ ಇಲ್ಲಿ ಪೀನ ದರ್ಪಣ ಕಿರಣಗಳನ್ನ ಕೇಂದ್ರೀಕರಿಸ್ತದೆ. ಓಕೆನಾ ರೈಟ್. ಅದನ್ನೇ ನಾನು ನಿಮ್ನ ದರ್ಪಣವನ್ನ ಹಾಕಿದ್ರೆ ಇದೊಂದು ನಿಮ್ನ ದರ್ಪಣ ಇದೆ, ಚಿಕ್ಕದಿದೆ. ಇದನ್ನ ಜಸ್ಟ್ ಮ್ಯಾಗ್ನೆಟ್ ಹಾಕಿದ್ರನ್ನ ಹೊಡೆದ್ರದಕ್ಕೆ ಇದನ್ನ ಹಾಕಿ ಮಾಡ್ತಾನೆ. ಬೆಳಕಿನ ಕಿರಣಗಳು ಏನಾಗಬೇಕು ಇಲ್ಲಿ ಆಗ್ಬೇಕು. ನೋಡ, ಇದನ್ನ ತೆಗಿತೇನೆ, ಇದಕ್ಕೆ ಮ್ಯಾಗ್ನೆಟ್ ಹಾಕಿದ್ದೆ. ಈಗ ನೋಡೋಣ, ಏಕೆಂದ್ರೆ ಅದು ನೋಡ್ರಿ ದುರ್ದ ಸರ್ವಲ್ಲ ವಿಕೇಂದ್ರೀಕರಣ. ಓಕೆ, ಹಾಗಾದ್ರೆ ನಿಮ್ನ ಮೊಸರ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದೆ, ಪೀನ ಮೊಸರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದೆ.
ದರ್ಪಣ ಬೆಳಕನ್ನ ಪ್ರತಿಫಲಿಸುವ ಮೇಲೆ ಒಳಮುಖ ಇದೆ. ಇದು ನಿಮ್ನ ದರ್ಪಣ. ನಿಮ್ನ ದರ್ಪಣವನ್ನು ಹಾಕ್ಬಿಡ್ತಾರೆ. ನಿಮ್ನ ದರ್ಪಣವನ್ನು ಹಾಕಿದ್ರೆ ಓಕೆ ಬೆಳಕಿನ ಕಿರಣ ಕೇಂದ್ರೀಕೃತ ಗೊತ್ತಾದ. ಓಕೆ ಇನ್ನೊಂದ್ಸಲ ಮೀಡಿಯಾ ಹಾಕೋಣ. ಇನ್ನೊಂದು ಸ್ವಲ್ಪ ಸರ್ ಕಾಣಿಸ್ತದೆ ಸರ್. ಹೌದು, ಲೈನ್ ಇದಾವೆ. ಇಲ್ಲಿ ದರ್ಪಣ ಏನ್ ಮಾಡ್ತತಿ? ಬೆಳಕಿನ ಕಿರಣಗಳನ್ನ, ನಿಮ್ನ ದರ್ಪಣ ಏನ್ ಮಾಡ್ತಾ? ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸಿ. ಈಗ ಯಾವ ದರ್ಪಣ ಆಗ್ತದೆ? ನಾನು ನೆನಪಿಡಗಡೆ ನಾನು ಏನೇನ್ ಮಾಡಿ ನಾನು ನೆನಪಿಡಗಡಲ್ಲಿ ಪೀನ ಮೊಸರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತೀನಿ. ಈಗ ನಿಮ್ಮ ದರ್ಪಣ, ನಿಮ್ಮ ಮೊಸರ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸಿ. ಇದು ಬಹಳ ಚೆನ್ನಾಗಿ ಇಲ್ಲಿ ಭಾಷೆ ದರ್ಪಣ ಯಾವುದು? ಮುಚ್ಚಿ ಬೆಳೆಸಿದ್ದು ಈ ಕಡೆ ಆಗಿದ್ದು ನಿಮ್ನ ದರ್ಪಣ, ಪೀನ ದರ್ಪಣ. ಈ ಕಡೆ ಆಗಿದ್ದು ಪೀನ ಮಸೂರ. ಬೇರೆ ಅರ್ಥ ಆಯ್ತಾ? ಓಕೆ, ಕೇಳಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಈಗ ನಾವು ಇವನ್ನೆಲ್ಲ ಲ್ಯಾಬ್ನೇ ಮಾಡ್ಬೇಕಂದ್ರೆ ಹೊರಗಡೆ ಸರ್ ಕ್ಲಿಯರ್ ಬರ್ದು ಕನೆಕ್ಟ್ ಮಾಡಿ ಅಷ್ಟೇ. ಮೊಬೈಲ್ ಹೆಂಗ್ ಚಾರ್ಜ್ ಇತ್ತು ಅವ್ನು ಚಾರ್ಜ್ ಇಕ್ಬೋದು. ಮೊಬೈಲ್ ಹೆಂಗ್ ಚಾರ್ಜ್ ಇತ್ತು ಅವ್ನು ಚಾರ್ಜ್ ಮಾಡ್ಬೋದು. ಮೊಬೈಲ್ ಚಾರ್ಜರ್ ಇದ್ದ ಈಗೇನು ಸೆಲ್ ಬೇಡ, ಏನು ಬೇಡ, ನೋಡಿ ಎಷ್ಟು ಈಸಿ ಇಟ್ಬಿಡಿ. ವೇಸ್ಟ್ ಮಾಡಿ ಹೋಗ್ತಾವಲ್ಲ ಮೊಬೈಲ್. ನೀವು ಏನು ಬೇಡ, ನೀವು ಮೊಬೈಲ್ ರಿಪೇರಿ ಮಾಡ್ತಿರ್ತಾರಲ್ಲ ಅವನೇ ಹೋಗಿ ಸರ್ ಚಾರ್ಜಬಲ್ ಮೊಬೈಲ್ ಚಾರ್ಜ್ ಮಾಡ್ತಾರ, ಸರ್ಕಿಟ್ ಬಿಡೋದು ಕೊಟ್ಬಿಡ್ತಾರಲ್ಲ ಬಿಷಡದಲ್ಲ ಕೇಳಿದ್ರೆ ಅದನ್ನ ತಗಂತ ಅದ್ರಾಗಿದ್ದ ಅದರಲ್ಲಿ ಇನ್ಪುಟ್ ಔಟ್ಪುಟ್ ಅಂತತೆ. ಇನ್ಪುಟ್ ಚಾರ್ಜ್ ಮಾಡಕ, ಔಟ್ಪುಟ್ ಹೊರಗಡೆ ಲೇಸರಿಗೆ ಕೊಡಕ. ಅದನ್ನ ತಗೊಂಬಂದು ಈ ನಮ್ಮ ಬ್ಯಾಟ್ರಿ ಇರ್ತಾವಲ್ಲ ಮನೆ ಬಳಸ್ತಲ್ಲ ಬ್ಯಾಟ್ರಿ, ಅದ್ರ 6 ವೋಲ್ಟ್ ಅಥವಾ 3 ವೋಲ್ಟ್ 4 ವೋಲ್ಟ್ ಬ್ಯಾಟ್ರಿ ಇರ್ತಾವೆ. ಯಾವ 4 ವೋಲ್ಟ್ ಬ್ಯಾಟ್ರಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂತ ಅದಕ್ಕೆ ಒಳಗಡೆ ಸಾಡ್ ಮಾಡ್ಕೊಂಡ್ರೆ ಮುಗಿದು. ಸಾಡ್ ಮಾಡೋದ ಬೇಡ, ಕನೆಕ್ಟ್ ಈ ಸರಿ ಕನೆಕ್ಟ್ ಬಂದ್ಬಿಟ್ಟವು. ಈ ಥರ ಹೆಂಗೆ ಬೇಕಾದ್ರೆ ಈಜಿಯಾಗಿ ಮೂವ್ ಆಗ್ತಕ್ಕಂಥ ನೀವೇ ಮಾಡ್ಬೋದು. ಅದನ್ನು ನಾವು ಲ್ಯಾಬ್ನ ಕರ್ಕೊಂಡೋಗಿ ಪ್ರಯೋಗ ಮಾಡಿಸೋದು, ಎಷ್ಟು ಮಂದಿ ಕರ್ಕೊಂಡೋಗಿ ಅವ್ರು ಏನೋ ಮಾಡೋದು, ಅವನು ಮೇಸ್ಟ್ರೆಲ್ಲ ಬೇಜಾರಾಗಿ ನೀವೆಲ್ಲ ನಿಂಗಪ್ಪ ಸರ್ ಏನು ಹೇಳ್ತಾರ ಅವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಯೋಗದ ಮೂಲಕವಾಗಿ ನೋಡಿ, ಈಗ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಈಗ ಬೆಳಕಿನ ಪ್ರತಿಫಲನದ ಬಗ್ಗೆ ನಿಮಗೆಲ್ಲ ಅನುಭವ ಬಂತ. ಹಿಂಗೆ ತಾತ್ವಿಕ ಮತ್ತು ಪ್ರಾಯೋಗಿಕ ಸೈಮೆಂಟೇನಿಯಸ್ಲಿ ನಡೀತಾ ಇರ್ತದೆ. ಅವಾಗ ಈಸಿ ಪಾಠ ಅರ್ಥ ಆಗ್ತದೆ. ಹಂಗೆ ನೀವು ಏನು ಚರ್ಚೆ ಮಾಡ್ತಾ ಹೋಗ್ಬೇಕಿದೆ ಡಿಸ್ಕಷನ್. ಸೈನ್ಸ್ ಈಸ್ ಎ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಅವಾಗ ನಿಮಗೆ ಹೆಚ್ಚು ಅನುಭವ ಬರ್ತದೆ. ನೀವು ಸ್ವತಃ ಬರೀತೀರಿ, ಅರ್ಥ ಆದಂಗಿಲ್ಲ ಸ್ವತಃ. ಈಗ ಅದು ವಿಧಾನಗಳ ಬಗ್ಗೆ ಕೇಳಿ ಬೆಳಕಿನ ಪ್ರತಿಫಲನದ ಅದು ಪ್ರಯೋಗದ ವಿಧಾನಗಳು ಕೆಲವೊಂದು ಹೇಳ್ತಾ ಅದಕ್ಕೆ ಏನು ಬಳಸ್ತಾರೆ, ಹೇಗೆ ಆಯಿತು, ಅದು ಏನು ಅನ್ನೋದನ್ನು ಪೀನ ಮೊಸರ ನಿಮ್ನ ಮೊಸರ ಇದು ಮಾಡಿದಾಗ ಬೆಳಕಿನ ಪ್ರತಿಫಲನ ಹೆಂಗೆ ಬದಲಾವಣೆಗೊಳ್ತದೆ ಅನ್ನೋದನ್ನು ನೀವು ನೋಡಿ ಸ್ವತಃ ಬರೆದು ಬಿಡ್ತೀರಿ. ಈಗ ಏನೂ ಗೊತ್ತಿಲ್ಲ ಅಂತ ನೀವು ಅಷ್ಟು ಬರ್ದಿದ್ರೆ ಅಟ್ಲೀಸ್ಟ್ 2 ಅಂಕ ಸಿಗುತ್ತೆ. ಹೌದಿಲ್ಲ ಸರ್? ಆ ರೀತಿ ಪ್ರಯತ್ನಶೀಲರಾಗಬೇಕು. ಪ್ರಾಕ್ಟಿಕಲ್ ಓರಿಯೆಂಟೆಡ್ನಲ್ಲಿ ನೀವು ವಿಜ್ಞಾನವನ್ನು ಕಲಿತಾ ಹೋಗಬೇಕು. ಓಕೆ ಸರ್, ಕಂಟಿನ್ಯೂ ಸರ್. ಇಲ್ಲಿ ಈಗ ನಾನು ಈ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ವಿಷಯಕ್ಕೆ ಹೋಗ್ತಂದ್ರೆ ಮೊಸರದ ಸಾಮರ್ಥ್ಯ ಮತ್ತು ದರ್ಪಣದ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಾದಾಗ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಮೊಸರದ ಸಾಮರ್ಥ್ಯ ಬೆಳಕಿನ ವರ್ಧನೆ ಅಂತ ಕರೀತೀವಿ. ಮೊಸರದ ವರ್ಧನೆ, ಮೊಸರದ ಸಾಮರ್ಥ್ಯ ಇರ್ತಕ್ಕಂಥ ಒಂದು ವ್ಯತ್ಯಾಸ ನೋಡೋದಾದ್ರೆ ಮೊಸರದ ಸಾಮರ್ಥ್ಯದ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಮೊಸರದ ಸಾಮರ್ಥ್ಯ ಅಂತ ಕರಿತೀವಿ. ಅದನ್ನು ಕಂಡುಹಿಡಿಯಕ್ಕೆ ಬಳಸ್ತಕ್ಕಂಥ ಸೂತ್ರ P=1/m. ಮೊಸರದ ಅಥವಾ ದರ್ಪಣದ ವರ್ಧನೆಯನ್ನು ನೋಡಿದ್ರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತವನ್ನ ನಾವು ವರ್ಧನೆ ಅಂತ ಕರೀತೀವಿ. ಹಾಗಾದ್ರೆ ವರ್ಧನೆಯನ್ನು ಕಂಡುಹಿಡಿಯಬೇಕಾದಾಗ ಸೂತ್ರ m=h ಅಥವಾ m=v/u. ಇದು ಕ್ಲಿಯರ್? 1. ಎರಡನೇದು ಮೊಸರದ ಸಾಮರ್ಥ್ಯ ಹೆಚ್ಚಾದಷ್ಟು ಸಂಗಮ ದೂರ ಕಡಿಮೆ ಆಗ್ತದೆ. ಇದು ಸಾಮರ್ಥ್ಯ ಹೆಚ್ಚಾದಷ್ಟು ಸಂಗಮ ದೂರ ಕಡಿಮೆ ಆಗುತ್ತೆ. ಮೊಸರದ ಸಾಮರ್ಥ್ಯ ಕಡಿಮೆ ಆದಷ್ಟು ಸಂಗಮ ದೂರ ಜಾಸ್ತಿ ಆಗುತ್ತೆ. ಅಂದ್ರೆ ಮೊಸರದ ಸಾಮರ್ಥ್ಯವು ಸಂಗಮ ದೂರಕ್ಕೆ ವಿಲೋಮವಾಗಿರುತ್ತದೆ. ಓಕೆ,
ಮ್ಯಾಕ್ಸಿಮಮ್ ವಿಷಯವನ್ನ ಬೆಳಕು ಪಾಠದಲ್ಲಿ ನಾನು ನಿಮಗೆ ಹೇಳಿದೆ. ವಕ್ರೀಭವನ ಅಂದ್ರೇನು, ವಕ್ರೀಭವನ ಸೂಚ್ಯಂಕ ಅಂದ್ರೇನು, ಪ್ರತಿಫಲನ ಅಂದ್ರೇನು, ವಕ್ರೀಭವನ ಅಂದ್ರೇನು, ದರ್ಪಣ ಅಂದ್ರೇನು, ಮೊಸರುಗಳಂದ್ರೇನು, ದರ್ಪಣದಾಗ ಬರುತ್ತೆ ವ್ಯತ್ಯಾಸವೇನು, ದರ್ಪಣದ ಉಪಯೋಗ ಏನು, ಮೊಸರದ ಉಪಯೋಗ ಏನು, ಏನೇ ಕೊಟ್ಟರು ಕೂಡ ಬೆಳಕಿನ ಪಾಠದಲ್ಲಿ ಇದೆ. ಕ್ಲಿಯರ್? ಐ ಜೊತೆ 10 ಐತಿ ಇಂಟು ಬಿ ಜೊತೆ 220 ಐತಿ. ಕುಣಿಸ್ಕೊಂತ ಕುಂದ್ರಬಾರ್ದು. ಒಂದು ಬಂತಂದ್ರೆ ಕುಣಿಸೋದು ಬಹಳ ಎಕ್ಸಾಮ್ ಭಾರಿ ಪಾಸ್ ಮಾಡ್ಬೇಕು. ಅದು ಒಂದು ಟೆಕ್ನಿಕ್. ಈಗ ನೀವೇ ನೋಡ್ರಿ 22 22 2 0 2700 22 ಒಂದೇ 22 2 0 ಮುಗಿದು ಪಿ ಇಸ್ ಈಕ್ವಲ್ ಟು 2200 ವ್ಯಾಟ್. ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕು ನಾವು. ಸರಿ, ಇಲ್ಲಿ ಏನಾಗ್ತದೆ? ಇದನ್ನ ಕಿಲೋವ್ಯಾಟ್, 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 2200 ಡಿವೈಡ್ ಬೈ 1000. ಓಕೆ, ಇವೆರಡು ಕ್ಯಾನ್ಸಲ್. ಒಂದೇ 12 ಇನ್ನೆರಡು ಪಾಯಿಂಟ್ 2 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 200 ಅಲ್ಲ 2.2 ಕಿಲೋವ್ಯಾಟ್. ಹಿಂಗಿದ್ದು ಎಷ್ಟು ದಿನಗಳ ಕಾಲ ಉಳಿದಿತ್ತಂತದ್ದು? 6 ದಿನಕ್ಕೆ 6 ಗಂಟೆ ಕಾಲ. ಇದಕ್ಕೆ ಎಷ್ಟಂತ? 6 ಗಂಟೆ. ಆ ತರ E is equal to P into T. E is equal to P into T. ಇದೆ ಸೂತ್ರ. E is equal to P into T. E is equal to P ಎಷ್ಟೈತಿ? 6. ಸರಿ, ಇವೆರಡು ಬಿಡ್ತೀವಿ. E is equal to 6 2 12 ಪಾಯಿಂಟ್ ನಂತರ 1 ಸ್ಟಾರ್. ಹಾಗಾದ್ರೆ E is equal to ಎಷ್ಟು ಬಂತು? 13.2 ಇದನ್ನ ಎಷ್ಟು ದಿನಕ್ಕ? 30 ದಿನ ಇಂಟು 30 ಹಾಕ್ರಿ. ಇಂಟು 30 ಹಾಕ್ರಿ. ಎಷ್ಟು ಗಂಟೆ ಆಗತ್ತೆ ನೋಡೋಣ? 13 3 39 3 6 3 3 9 3 ಸೊನ್ನೆಗೆ 0 ಪಾಯಿಂಟ್ ನಂತರ 1 ಸ್ಥಾನ. ಅಂದ್ರೆ ಇಷ್ಟು 396 ಯೂನಿಟ್ ಆಯ್ತು. 1 ಯೂನಿಟ್ಗೆ ಎಷ್ಟು ರೂಪಾಯಿ ಅಂತ? 5 ರೂಪಾಯಿ. ಹಾಗಾದ್ರೆ 396 ಇಂಟು 5 ಆದ್ರೆ 30 3 5 1 45 45 3 48 4 5 3 15 14 1980 ರೂಪಾಯಿ. ಕರೆಕ್ಟ್ ಆನ್ಸರ್. 1980 ರೂಪಾಯಿ ಬಿಲ್ ಕಂಡು ಏನಿರ್ತದೆ? ಹಂಗಾರೆ ನೀವು ನಿಜಕ್ಕೂ ಎಲ್ಲ ಲೆಕ್ಕ ಮಾಡ್ಕೊಡ್ರ ಇದು ನೋಡಿ. ನಾವೆಲ್ಲ ಎಷ್ಟು ಮಾಡತ್ತೆ? ಮಾಸ್ ಮಾಡ್ತಾರ. ಅಲ್ಲಿ ಇರೋದನ್ನ ಬರದ್ರ ಇಷ್ಟು ಬರದ್ರ ಒಂದು ಮಾಸ್ ಕೊಟ್ಬಿಟ್ಟು ಬರ್ತಾವ. ನಾನಾಗ ಒಂದು ಮಾಸ್ ಕೊಡ್ತೇನೆ, ಬೇರೆ ರೈಟ್ ಮಾಡ್ತಾರೆ ಗೊತ್ತಲ್ಲ. ಇಷ್ಟು ಬರಸ್ದಾಕ ಒಂದು ಮಾಸ್ ಕೊಟ್ಬಿಟ್ಟು ಸೂತ್ರ ಬದ್ರ ಮತ್ತೊಂದು ಅರ್ಧ ಮಾಸ್. ಎಷ್ಟು ಮಾಸ್ ಇರ್ತದೆ ಲೆಕ್ಕ? 3 ಮಾಸ್. ಆನ್ಸರ್ಗೆ ಅರ್ಧ ಮಾಸ್. ಇದಿಷ್ಟಕ್ಕೂ 1 ಮಾಸ್. ಇದು ಲೆಕ್ಕ ಮಾಡೋದ ಎಷ್ಟಕ್ಕೂ 1 ಮಾಸ್. ನೋಡ 1.5 ಮಾಸಿಗೆ ಅರ್ಧಕ್ಕೆ ಸಿಕ್ತು. ಇಲ್ಲಿ ಈ ಸೂತ್ರಗಳು ಬಹಳ ಇಂಪಾರ್ಟೆಂಟ್. ಈ ಸೂತ್ರಗಳನ್ನ ಓಕೆ ಇಷ್ಟ ಬರ್ಕೊಂಡು ಇಷ್ಟ ಲೆಕ್ಕ ನೋಡ್ರಿ. ಎದ್ರ ಮೇಲೆ ಬಿಟ್ಬಿಟ್ರೆ ಅವ್ನು ಡೈರೆಕ್ಟ್ ಸಾಧ್ಯನೇ ಇಲ್ಲ. ಓಕೆ, ಅರ್ಥ ಆಗಿದೆ ಈಗ? ಇನ್ನು ಓಮನ ನಿಯಮ ಮತ್ತು ಜೌಲನ ನಿಯಮ ಅಂತ ಕಲ್ತಿರವ? ತಾಪದಲ್ಲಿ ವಾಹಕದಲ್ಲಿ ಇರುವಂತಹ ಓಕೆ, ರೋಧದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಬಗ್ಗೆ ಸ್ವಲ್ಪ ಹೇಳಿ. ರೋಧದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ನೀವು ಕೇಳಿ ಸರ್ ಬರ್ಕೊಂಡು ಕೇಳಿ. ರೋಧದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೀವು ಬೇಸಿಗೆ ಸಂದರ್ಭದಲ್ಲೇ ನಮ್ದು ಎಕ್ಸಾಮ್ ಇರೋದ್ರಿಂದ ಬರಲಿಕ್ಕೆ ಬಹಳ ಸುಲಭ ಪ್ರಶ್ನೆ. ಹೆಂಗಂದ್ರೆ ಮನೆಯಾಗ ಲೈಟ್ ಬಿಟ್ಟು ಡಿಮ್ ಆಗಿತ್ತು. ಯಾಕೆ ಡಿಮ್ ಅಂದ್ರೆ ಇಲ್ಲಿ ತಂತಿ ಏನಿದೆಲ್ಲ ಬೇಸಿಗೆ ಸಂದರ್ಭದಲ್ಲಿ ಜೋತ್ ಬೀಳ್ತೈತಿ. ಅಂದ್ರೆ ವಾಹಕದ ಉದ್ದ ಹೆಚ್ಚಿಗೆ ಆಗಿರ್ತೈತಿ. ವಾಹಕದ ಉದ್ದ ಹೆಚ್ಚಿಗೆ ಆದಾಗ ರೋಧ ಹೆಚ್ಚಾಗಿರ್ತೈತಿ. ಹಂಗಾರ ವಾಹಕದ ಉದ್ದವು ರೋಧದ ಮೇಲೆ ಪ್ರಭಾವ ಬೀರ್ತೈತಿ. ಆಮೇಲೆ ಅಡ್ಡ ಅಲ್ಲಿ ಮನೆ ಲೈನ್ಗಳಲ್ಲಿ ಸಣ್ಣ ತಂತಿ ಬಳಸಿರ್ತಾರೆ, ಬೀದಿ ಲೈನ್ಗಳಲ್ಲಿ ದಪ್ಪ ತಂತಿ ಹಾಕಿರ್ತಾರೆ. ಯಾಕಂದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ಬೇಕು ಅಂದ್ರೆ ಅದು ಅಡ್ಡ ಕೊರತೆ ಜಾಸ್ತಿ ಆಗ್ಬೇಕಂದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಆಗುತ್ತೆ. ಅಡ್ಡ ಕೊರತೆ ಹೆಚ್ಚಾದಷ್ಟು ರೋಧ ಕಡಿಮೆ ಆಗುತ್ತದೆ. ಅಕಸ್ಮಾತ್ ಮನೆಗರ ಊರ ಬೀದಿ ಲೈನ್ ಇರ್ತಕ್ಕಂಥ ತಂತಿ ತಂದು ಮನೆ ಬಾರಿ ಮಾಡ್ಕೊಂಡು ಮನೆಗೆಲ್ಲ ಸುಗಂಧ ಬರ್ತವೆ, ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೆ. ಅಂದ್ರೆ ಅಡ್ಡ ಕೊರತೆ ಹೆಚ್ಚಾದಷ್ಟು ರೋಧ ಕಡಿಮೆ ಆಗುತ್ತದೆ. ಉಷ್ಣತೆ ಹೆಚ್ಚಾದಷ್ಟು ನೋಡಿ ಬೇಸಿಗೆ ಸಂದರ್ಭದಲ್ಲಿ ಜೋತು ಅತ್ಯಂತ ಉದ್ದ ಹೆಚ್ಚಿಗೆ ಇರ್ತದೆ. ಉಷ್ಣತೆ ಹೆಚ್ಚಾದಷ್ಟು ರೋಧ ಹೆಚ್ಚಾಗುತ್ತದೆ.
ಅಲ್ಯೂಮಿನಿಯಂ ಬಳಸ್ತಾರೆ. ಅತಿ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟು ಮಾಡ್ತಕ್ಕಂಥದ್ದು ಲೋಹದ ಪದ ಚಿನ್ನ. ಬಹಳ ಕಡಿಮೆ ರೋಧ ಇರ್ತದೆ ಅವರಲ್ಲಿ. ಚಿನ್ನದ ಲೈನ್ ಹೇಳಿಸ್ಬಿಟ್ರೆ ಊರಾಗ ಅವಾಗೆಲ್ಲ ತಾಮ್ರದ ಲೈನ್ ಹಾಕ್ತಿದ್ರು, ಅದನ್ನ ಬಿಟ್ರಿ ಈಗ ಅಲ್ಯೂಮಿನಿಯಂ ಹಾಕ್ತಾರ ಅಂತ ಹೇಳಿ ಒಂದು ಕಬ್ಬಣ ಸೇರಿಸಿರ್ತಾರೆ. ಓಕೆ, ಇದು ರೋಧದ ಮೇಲೆ ಪ್ರಭಾವ ಅಂಶಗಳು. ಇದು ಬರ್ತೀರಿ. ಓಕೆ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಇರ್ತಕ್ಕಂಥ ವ್ಯತ್ಯಾಸ. ಅದನ್ನೇ ತಿಳ್ಕೊಂಡೆ ನಾನು, ಅದನ್ನ ಬಹಳ ಚೆನ್ನಾಗಿರ್ತದೆ. ಮನೆಯಲ್ಲಿ ಸಮಾಂತರ ಜೋಡಣೆ ಮಾಡ್ತಾರೆ, ಅಲಂಕಾರಿಕ ದೀಪಗಳಲ್ಲಿ ಸರಣಿ ಜೋಡಣೆ ಮಾಡ್ತಾರೆ. ಯಾಕೆ ಸರಣಿ ಜೋಡಣೆ ಏನೈತಲ್ಲ, ಸರಣಿ ಜೋಡಣೆಯಲ್ಲಿ ಯಾವುದಾದ್ರೂ ಒಂದು ಬಲ್ಬ್ ಸ್ಟ್ರೈಕ್ ಬಂದ್ರೆ ಉಳಿದೆಲ್ಲ ಆಫ್ ಆಗಿರ್ತವು. ಚೆನ್ನಾಗಿ ಸರ್. ಇಂಗಾಲದ ರಾಸಾಯನಿಕ ಲಕ್ಷಣಗಳನ್ನು ನಾವು ನೋಡಿದರೆ 4 ರೀತಿಯ ಒಂದು ದಹನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ. 4 ಕ್ರಿಯೆಗಳು. ದಹನ ಕ್ರಿಯೆಯನ್ನು ನಾವು ನೋಡಿದಾಗ ಕೇಳಬೇಕು. C+O2 what? CS2 CS3 OH plus O2, ಇಲ್ಲಿ ಕೂಡ CO2 plus H2O. ಇದು ಆಲ್ಕೋಹಾಲ್, ಇದು ಎಥನಾಲ್. CS3 CS2 OH ಇದು ದಹನ ಕ್ರಿಯೆ. ಇನ್ನೊಂದು ಬರ್ತದೆ ನೋಡಿ, ಯಾವ ಕ್ರಿಯೆ ಅಂದ್ರೆ ಸಂಕಲನ ಕ್ರಿಯೆ. C ಡಬಲ್ ಬಾಂಡ್ C, ಇಲ್ಲಿ R ಅನ್ನು ಬರೀಬಹುದು ಅಥವಾ H ಅನ್ನು ಬರೀಬಹುದು. ನಿಕ್ಕಲ್ ಅಥವಾ ಟೆಲಿಲಿಯಂ ವೇಗವರ್ಧಕವನ್ನು ಹಾಕಿದ್ದಾರೆ. ಸಿ ಸಿಂಗಲ್ ಬಾಂಡ್ ಸಿ, ಓಕೆ. ನೋಡಿ, ಇದು ಅಪರ್ಯಾಪ್ತ, ಇದು ಪರ್ಯಾಪ್ತ. ಅಪರ್ಯಾಪ್ತ ಇಂಗಾಲ ಸಂಯುಕ್ತಗಳನ್ನ ಪರ್ಯಾಪ್ತ ಇಂಗಾಲ ಸಂಯುಕ್ತಗಳನ್ನಾಗಿ ಪರಿವರ್ತಿಸತಕ್ಕಂಥದ್ದು ಸಂಕಲನ ಕ್ರಿಯೆ. ಇನ್ನೊಂದು ಬಹಳ ಚೆನ್ನಾಗಿದೆ ನೋಡಲಿ, CS3 CS2 OH, ಪೊಟ್ಯಾಸಿಯಂ ಪರ್ಮಾಂಗನೇಟ್ KMnO4 ಅಥವಾ ಪೊಟ್ಯಾಸಿಯಂ ಡೈಕ್ರೋಮೇಟ್ CS3 COOH. ಇದು ಉತ್ಕರ್ಷಣ ಕ್ರಿಯೆ. ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ. ಎಥನಾಲ್ is converted into ethanoic acid. ಎಥನಾಲ್ ಎಥನೈಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಯಾವುದು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಬಳಸೋದ್ರಿಂದ. ಇದು ಉತ್ಕರ್ಷಣ ಕ್ರಿಯೆ, ಇದು ಸಂಕಲನ ಕ್ರಿಯೆ, ಇದು ದಹನ ಕ್ರಿಯೆ. ಇನ್ನೊಂದು ಬರ್ತಾ ಆದೇಶನ ಕ್ರಿಯೆ ಅಂತ ಬರ್ತಾ CH4 ಪ್ಲಸ್ Cl2, ಸೂರ್ಯನ ಬೆಳಕು ಸನ್ಲೈಟ್ ಇಟ್ರೆ ಮೀಥೇನು ಕ್ಲೋರಿನ್ ಸೇರಿಸಿ ಸೂರ್ಯನ ಬೆಳಕು ಇಟ್ಬಿಟ್ರೆ ಏನಾಗುತ್ತೆ? CH3 ಅಂದ್ರೆ ಇದರಿಂದ ಒಂದು ಹೈಡ್ರೋಜನ್ ಹೊರಗಡೆ ಹೋಗಿ CH3 Cl plus HCl. ಇದು ಫ್ಲೋರೋ ಮೀಥೇನ್. ಸ್ಮಾಲ್ ಆರ್ ಇದ್ರೆ ಅಷ್ಟೇ, ಒಂದೇ ಲೆಟರ್ಸ್ ಇದ್ರೆ ಒಂದೇ ಲೆಟರ್ಸ್ ಕೆಪಟಿ ಸ್ಮಾಲ್ ಏಕತಳೀಕರಣ, ಎತ್ತರಕ್ಕೆ ಸಂಬಂಧಿಸಿದ ತಳೀಕರಣ. ಕೆಪಟಿ ಕೆಟಲ, ಸ್ಮಾಲ್ ಎತ್ತರವಾಗಿರ್ತಕ್ಕಂಥ ದುಂಡಾದ ಸಸ್ಯ, ದುಂಡ ಬೀಜದ ಸಸ್ಯ, ಗಿಡ್ಡವಾಗಿರ್ತಕ್ಕಂಥ ರಿಂಕಲ್ ಸುಕ್ಕಾದ ಬೀಜ. ಕ್ಯಾಪಿಟಲ್ ಆರು ದುಂಡನೆ, ಸ್ಮಾಲ್ ಆರು ಸುಕ್ಕಾದ. ಕ್ಯಾಪಿಟಲ್ ಐ ಹಳದಿ, ಸ್ಮಾಲ್ ಐ ಹಸಿರು ಅಂತ. ಸರಿ, ಈಗ ನಾನು ಇಲ್ಲಿ ಎರಡು ಬರ್ತೀನಿ. ಕ್ಯಾಪಿಟಲ್ ಐ ಕ್ಯಾಪಿಟಲ್ ಆರ್ ಅಂದ್ರೆ ಯಾವ ಬೀಜ? ದುಂಡಾದ ಹಳದಿ. ಈಗ ಸ್ಮಾಲ್ ಐ ಬಂದ್ರೆ ಸುಕ್ಕಾದ ಹಳದಿ, ಸಾರಿ ಹಸಿರು, ಸುಕ್ಕಾದ ಹಸಿರು, ದುಂಡಾದ ಹಳದಿ. ಹಿಂಗಿದ್ರ ಈಗ ಕ್ಯಾಪಿಟಲ್ ಟಿ ಸ್ಮಾರ್ಟ್ ಅವನಿಗೆ ಕೊಡುತ್ತಾನ ಏಕತಳೀಕರಣ. ಹೇಗಿದ್ದಾಗ ನೀವು ಏನ್ ಮಾಡ್ತಾರೆ, ಇದ್ರಾಗಿದ್ದ ಒಂದು ಟಿ, ಇದ್ರಾಗಿದ್ದ ಒಂದು ಟಿ
ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಎಫ್1 ಪೀಳಿಗೆಯಲ್ಲಿ ಎಲ್ಲವೂ ಕೂಡ ಎತ್ತರ ಸಸ್ಯ. ಯಾಕಂದ್ರೆ ಟಿ ಇಸ್ ಡಾಮಿನೆನ್ಸ್ ಕ್ಯಾರೆಕ್ಟರ್. ಪ್ರಬಲ ಗುಣವನ್ನು ಹೊಂದಿದೆ. ಕ್ಯಾಪಿಟಲ್ ಟಿ ಎಲ್ಲಿರ್ತದೆ ಅದು ಪ್ರಬಲವಾಗಿರ್ತಕ್ಕಂಥ ಕೂಡ ಎತ್ತರವಾಗಿರ್ತಕ್ಕಂಥ ಸಸ್ಯ. ಈಗ ಏನು ಇದನ್ನ ಇಷ್ಟಾದ್ಮೇಲೆ ಎಫ್1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರ. ಓಕೆ, ಇದರ ಚಕ್ಕರ್ ಬೋರ್ಡನ್ನು ಹಾಕೋದು ನೋಡ್ರಿ. ಇಲ್ಲಿ ಎರಡವಲ್ಲ, ಇವು ಎರಡು ಕಡೆ ಇಲ್ಲೊಂದು ಟಿ ಆಗಿದೆ, ಇಲ್ಲೊಂದು ಟಿ ಆಗಿದೆ. ಅದೇ ನಾವು ಒಮ್ಮೆ ಬೋರ್ಡ್ ಮಾಡಕ್ಕೆ ಹೋಗ್ಬೇಕು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಮ್ಯಾಲಿಂದ ಒಂದು ಟಿ ಹಾಕಿದ್ರಿ, ಇಲ್ಲೊಂದು ಸ್ಮಾರ್ಟ್ ಟಿ ಹಾಕಿದ್ರಿ, ಇದಕ್ಕೆ ಒಂದು ಹಾಕಿದ್ರಿ ಕಾಲ, ಇದಕ್ಕೆ ಕಾಲ ಹಾಕಿದ್ರಿ. ಅಂದ್ರೆ ಏನಾದ್ರೆ ಎತ್ತರ ಸಸ್ಯ 1 2 3 ಎತ್ತರ. ಆಮೇಲೆ ಒಂದು ಕುಂಜ ಅಂದ್ರೆ ಗಿಡ ಸಸ್ಯ ಎಷ್ಟಿದೆ? ಒಂದಿದೆ. ಅದರ ಅನುಪಾತ 3:1. ಸರ್ ನಾವು ಬರೆಯೋ ಹೊತ್ತಿನಾಗ 3:1 ಬರೆಯ ಬದಲು 1:3 ಬರ್ಬೇಕು ಸರ್. ಕೊಡ್ತೀರಿ ಮಾತ್ರ ಕೊಡ್ತೇವೆ, ಮಾತ್ರ ಕೊಡ್ತೇವೆ ಕೊಡ್ತೇವೆ. ಇದು ಜೀನೋಟೈಪ್. ಇನ್ನು ಫಿನೋಟೈಪ್ ಅಂತ ಹೋದ್ರೆ ಶುದ್ಧ ಎತ್ತರ, ಶುದ್ಧ ಗಿಡ್ಡ. ಶುದ್ಧ ಎತ್ತರ ಒಂದಿದೆ, ಅಶುದ್ಧ ಇಲ್ಲಿ ನೋಡಿ ಕನ್ನಡದ 1:2. ಶುದ್ಧ ಗಿಡ್ಡ ಒಂದಿದೆ 1:2:1. ಇದು ಫಿನೋಟೈಪ್, ಇದು ಜೀನೋಟೈಪ್. ಕ್ಲಿಯರ್ ಅರ್ಥ ಐತಿ? ಕನ್ಫ್ಯೂಸ್ ಆಗಿದ್ರೆ ವಿತರೀಕರಣ ಬಂದ್ರೆ 2 ಗುಣಲಕ್ಷಣ ಆಗ್ತದೆ. ಏಕೀಕರಣ ಬಂದ್ರೆ 1 ಗುಣಲಕ್ಷಣ. ಓಕೆ, ಕ್ವೆಶ್ಚನ್ ಪೇಪರ್ ನಮ್ಮಲ್ಲಿ ಸಾಕಷ್ಟು ಬೆಳಕೈತಿ. ನಿಮ್ ಸೂರ್ಯ ಅದನ್ನಲ್ಲ, ಅದಕ್ಕಿಂತ ಹೆಚ್ಚಿನ ಬೆಳಕು ನನ್ನ ಹತ್ರ ಐತಿ. ಆದ್ರೆ ನಿನ್ನಿಂದ ನಾನು ಬಹಳ ದೂರದಲ್ಲಿದ್ದೇನೆ, ನನ್ನ ಬೆಳಕು ನಿನಗೆ ಸಾಕಾಗದಲ್ಲ. ಅಲ್ಲಿ ಒಬ್ಬ ಚಂದ್ರ ಅಂತಂದದನ್ನ ಅದನ್ನ ಕೇಳುವ. ಅವಾಗ ರವೀಂದ್ರನಾಥ್ ಟ್ಯಾಗೂರ್ ಏನು ಮಾಡ್ತಾರೆ, ಚಂದ್ರನ್ ಕೇಳ್ತಾರೆ. ಚಂದ್ರನ್ ನೋಡಪ್ಪ, ನನ್ನ ಪವನ ಬರೀಬೇಕು, ನಕ್ಷತ್ರ ಕೇಳಿದೆ, ನಕ್ಷತ್ರ ನನ್ನಲ್ಲಿ ಬಹಳ ಬೆಳಕೈತಿ, ಆದ್ರೆ ನನ್ನಿಂದ ದೂರದನೆ, ನಿನ್ನಿಂದ ಬಹಳ ದೂರದಲ್ಲಿದ್ದಾನೆ, ಅಲ್ಲಿ ಚಂದ್ರನ್ ಕೇಳಂತ ಹೇಳಿದ್ರೆ ನೀನು ಸ್ವಲ್ಪ ಹೆಚ್ಚಿನ ಬೆಳಕು ಕೊಡುವಂತ ಚಂದ್ರ ಹೇಳಿದಂತ. ನೋಡ್ರಿ ರವೀಂದ್ರನಾಥ್ ಟ್ಯಾಗೂರ್ ಅವರೇ, ನನ್ನ ಹತ್ರ ಬೆಳಕೈತಿ, ಬಹಳ ಚಂದ ಪ್ರಶಾಂತವಾದ ಬೆಳಕೈತಿ, ಆದ್ರೆ ನನ್ನ ಸ್ವಂತ ಬೆಳಕಲ್ಲ, ನಾನು ಬೇರೆಯಿಂದ ಪಡ್ಕೊಂಡ್ರೆ ಬೆಳಕು. ಹಾಗಾಗಿ ನಾನು ಹೆಚ್ಚಿಗೆ ಬೆಳಕು ಕೊಡೋಕ್ಕಾಗೋದಲ್ಲ. ಇರೋ ಬೆಳಕಲ್ಲೇ ನೀನು ಬರೀಲಿ ಬಿಡುವಂಥದ್ದು ಚಂದ್ರ ರವೀಂದ್ರನಾಥ್ ಟ್ಯಾಗೂರ್ ಹೇಳಿದ್ರು. ಹಾಗಾದ್ರೆ ಏನು ಮಾಡಿ ನಾನು, ಇಲ್ಲ ನಿನ್ನ ಹತ್ರ ಒಂದು ದೀಪ ಅನ್ನೋದೊಂದು ಇದೆ ನಿಮ್ಮ ಮನೆಯಲ್ಲಿ, ಆ ದೀಪವನ್ನು ಕೇಳು, ಅದು ಬೆಳಕನ್ನು ಕೊಡ್ತೈತಿ ಅಂತ ಕೇಳಿದ್ರು. ಹೇಳ್ತಾರೆ ಚಂದ್ರ ರವೀಂದ್ರನಾಥ್ ಟ್ಯಾಗೂರ್ ಹೇಳಿದ್ರು. ರವೀಂದ್ರನಾಥ್ ಟ್ಯಾಗೂರ್ ಏನು ಮಾಡ್ತಾನ, ದೀಪವನ್ನು ಕೇಳ್ತಾನೆ, ದೀಪ ನನಗಿರೋ ಸ್ವಲ್ಪ ಬೆಳಕನ್ನು ಕೊಡು, ನಾನು ಕವನ ಬರೀಬೇಕು ಅಂತಂದು ಕೇಳ್ತಾನೆ. ದೀಪ ಒಳ್ಳೆ ಚಂದ ಮಾತಾಡ್ತಾರೆ ರವೀಂದ್ರನಾಥ್ ಟ್ಯಾಗೂರ್. ಏನು ಹೇಳ್ತಾರೆ ನೋಡ, ರವೀಂದ್ರನಾಥ್ ಟ್ಯಾಗೂರ್ ಅವರೇ, ನೀನು ಅಷ್ಟು ದೂರದಲ್ಲಿ ಕುತ್ಕೊಂಡು ಬೆಳಕು ಕೇಳಿದ್ರ ನನ್ನ ಕೈಲಿ ಬೆಳಕು ಕೊಡೋಕ್ಕಾಗಲ್ಲ, ನನ್ನ ಸ್ವಂತ ಬೆಳಕು ಐತಿ, ನೀನು ಬಂದು ನನ್ನ ಹತ್ರನ ಕುತ್ಕೊಂಡು ಬರೆದ್ರ ನನ್ನ ಬೆಳಕು ನಿನಗೆ ಸಾಕಾಗ, ಇರೋ ಬೆಳಕನ್ನು ನೀವು ಬಳಸ್ಬೋದು ಅಂತ. ಸರಿ, ಯಾಕೆ ಈ ಮಾತನ್ನು ಹೇಳ್ತಾನಂದ್ರೆ, ನಾವು ಎಲ್ಲೋ ದೂರದಲ್ಲಿ ಇರೋದನ್ನ ಬೆಳಕನ್ನ, ಜ್ಞಾನದ ಬೆಳಕನ್ನು ಕೇಳೋಕ್ಕಾಗೋದಲ್ಲ. ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜ್ಞಾನವನ್ನು ನೀಡತಕ್ಕಂಥ, ಶಾಲೆಯಲ್ಲಿ ಬೆಳತಕ್ಕಂಥ ಚಿಕ್ಕ ದೀಪದಂಥ ಬೆಳಕುಗಳದರ. ಹಾಗಾಗಿ ಅಂಥ ಬೆಳಕನ್ನು ಪಡ್ಕೊಂಡು ನೀವು ಜ್ಞಾನದ ಜ್ಯೋತಿಗಳಾಗ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು, ಬಹಳ ಸೀವಿಯರ್ ಆಕ್ಸಿಡೆಂಟ್ ಆಗಿತ್ತು ನಾನು. ಎಷ್ಟು ಸಾಮರ್ಥ್ಯ ಇದೆ ನೋಡಿ, ನನ್ನ ಬಗ್ಗೆ ನಾನು ಹೊಗಳ್ತಾ ಇಲ್ಲ, ಸಾಮರ್ಥ್ಯ ಇರಬೇಕು, ಏನು ಬಂದರೂ ಅದನ್ನ ಹೆದರ್ತಕ್ಕಂಥ ಶಕ್ತಿ ಇರಬೇಕು, ಅಂದ್ರೆ ಸಮಾಜವನ್ನು ಎದುರಿಸಲು ಸಾಧ್ಯ. ನಾನು 2 ಸಲ ಆಕ್ಸಿಡೆಂಟ್ ಆಗಿದೆ, 2015ರಲ್ಲಿ, 1 ವರ್ಷ 2 ಸಲ ಆಕ್ಸಿಡೆಂಟ್, ಕಾಲ ತಕ್ಷಣ ಕಾಲು ಇದು ಕೂಡ. ಆಮೇಲೆ ವೆರಿಕೋಸಿಸ್ ಇದೆ, ಅಂದ್ರೆ ನಿಂತು ವೆರಿಕೋಸಿಸ್ ಆಗಿದೆ. ಅಷ್ಟು ನೋವು ಇದ್ರೂ ಕೂಡ ಆ ನೋವನ್ನು ಪಾಠದಲ್ಲಿ ನಾವು ಮರಿತೀವಿ. ಹಾಗೆ ಶಾಲೆಯಲ್ಲಿ ಮತ್ತು ಪಾಠವನ್ನು ಕೇಳಿದ್ರೆ ಮಾತ್ರ ನಿಮ್ಮ ನೋವುಗಳಿಗೆ, ದುಃಖಗಳಿಗೆ ಸುಖ ನೀಡ್ತಕ್ಕಂಥ ದಿನಗಳು ನಿಮಗೆ ಮುಂದೊಂದು ದಿನ ಬಂದಾಗ. ಯಾಕೆ ನಾನು ಹೇಳ್ತಾನೆ, ನೀವು ಯಾರು ಸ್ಥಿತಿವಂತರಲ್ಲ, ಅಗಭ್ಯ ಶ್ರೀಮಂತರಲ್ಲ, ಮಧ್ಯಮ ವರ್ಗದವರು, ಕೆಳವರ್ಗದ ಮಕ್ಕಳುಗಳು. ನೀವು ಇವತ್ತು ಹೆಂಗಾದ್ರು ಗೊತ್ತಾ, ಅಲ್ಲೇ ಇವರು ನಿಮ್ಗೆ ಒಂದು ಮಾತು ಹೇಳ್ತಾನೆ, ನೀವು ಓದಿಲ್ಲ ಅಂದ್ರೆ ನಿಮಗೆ ಹೆಣ್ಣು ಕೂಡ ಕೊಡೋದು ಮುಂದೊಂದು ದಿನ.